ಇವಾಗ ಇಲ್ಲಿ ಕೋಕೋ ಹಾಕಿದ್ದೀನಿ, ಹೆಂಗಿದ್ರು ಕೋಕೋದು ಏನ್ ಬೇಕೋ ಅದು ತಗೊಂಡ್ರೆ ಬೆಳೀತಾ ಇರ್ತೈತೆ. ಈ ಜಾಗ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಕೇಳಿ ಹೇಳ್ತೀನಿ. ಈ ಬ್ಯಾಗ್ ಯಾಕೆ ಮಾಡಿದೆ ಉದ್ದೇಶ ಅಂದ್ರೆ, ಈ ಬ್ಯಾಗ್ ಈ ಸರೌಂಡಿಂಗ್ ಅಂದ್ರೆ ಇಲ್ಲಿ ಸುತ್ತಮುತ್ತ ಒಂದು 60 ಗಿಡ ಅವ, ಈ ಬ್ಯಾಗಲ್ಲಿ ತೆಗ್ದು ಈಗ ನೋಡಿ ಇಲ್ಲೇ ಐತೆ, ತೆಗ್ದು ಇಲ್ಲಿಗೆ ಹಾಕ್ತೀನಿ, ತೆಗ್ದು ಅಲ್ಗಾಗ್ತೀನಿ, ತೆಗ್ದು ಅಲ್ಗಾಗ್ತೀನಿ, ತೆಗ್ದಾಗ ಇಲ್ಲಿ ಬ್ಯಾಗಿಂದ ಇಲ್ಲಿಗೆ ಮಾಡ್ತೀನಿ. ಇದೇ ತರ ಈಗ ನಾನು ನೋಡಿ ಮೇಡಮ್, ಇದು ಬೆಡ್ಡಿಗೆ ಅದೇ ಅಮೆಝಾನ್ ಅಲ್ಲಿ ಚೆಕ್ ಮಾಡ್ರಿ 2100 ಇಂದ 2400 ರೂಪಾಯಿ ಇದೆ. ಇದು ಎಷ್ಟು ಉದ್ದ ಎಷ್ಟಾಗಲ್ಲ ಹೆಂಗೆ ಹಾ, ಇದು ಉದ್ದ ಬಂದ್ಬಿಟ್ಟು ಮೇಡಮ್ 12 ಅಡಿ ಉದ್ದ. ಓಕೆ, ಉದ್ದ 12 ಅಡಿ, ಅಗಲ ಬಂದ್ಬಿಟ್ಟು 4 ಅಡಿ, ಹೈಟ್ ಬಂದು 2 ಅಡಿ. ಅಮೆಝಾನ್ ಅಲ್ಲಿ ಎಷ್ಟಿದೆ? 2100 ಇಂದ 2400 ರೂಪಾಯಿ ಇದೆ ಮೇಡಮ್. 1500 ರೂಪಾಯಿಗೆ ಟ್ರಾನ್ಸ್ಪೋರ್ಟ್ ಆಗಿ ಬಂದಿದೆ. ಅಂದ್ರೆ ಟ್ರಾನ್ಸ್ಪೋರ್ಟ್ ಸೇರಿ 1500 ತರಿಸಿದ್ರಿ ಸರ್ ಕಮ್ಮಿಗೆ ಮೇಡಮ್. ಮಹಾರಾಷ್ಟ್ರದಲ್ಲಿ ತರಿಸಿರೋದು. ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಕೇಳಬೇಡಿ ದಯವಿಟ್ಟು, ಕೊಡಲ್ಲ. ಈ ಬ್ಯಾಗಲ್ಲಿ ಮಿನಿಮಮ್ ಅಂದ್ರೂ ಒಂದೊಂದು ಬ್ಯಾಗ್ ಕೂರಿಸ್ತಾ ಹೋದ್ರು, ಈ ಜಾಗದಲ್ಲಿ ಒಂದೊಂದು ಬ್ಯಾಗ್ ಕೂರಿಸ್ತಾ ಹೋದ್ರು ಮಿನಿಮಮ್ 20 ಕುಂಡಿಸ್ಬೋದು. ಎರೆಹುಳ ಬೇಕಲ್ಲ, ಎರೆಹುಳ ಮಿನಿಮಮ್ ಅಂದ್ರೂ 10 kg ಬಿಡಲೇಬೇಕು ಬ್ಯಾಗಿಗೆ. ಬಾಸ್ ವಾಲಾ, ಬಿ ದ ಬಾಸ್.